ಜೈ ಆಂಜನೇಯ. ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು? ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಶೇವಾ ಅಂಡ್ ಗಿಲ್ಲಿ ನಟ, ಇವರಲ್ಲಿ ಯಾರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಇವತ್ತು ಆಕ್ಟಿವಿಟಿ ಟಾಸ್ಕ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಯಾರು ಫೇರ್ ಡಿಸಿಷನ್ ತಗೊಳ್ಳಲ್ಲ ಅವರ ಫೇಸ್ಗೆ ರೆಡ್ ಕಲರ್ದು ಡಿಸ್ಲೈಕ್ ಸ್ಟಿಕ್ಕರ್ ನ ಹಾಕಿ ರೀಸನ್ ಹೇಳ್ಬೇಕು. ರಘು ಅಂಡ್ ಮಾಳು ಧನುಷ್ ನ ಸೆಲೆಕ್ಟ್ ಮಾಡ್ತಾರೆ. ರಜತ್ ಅಂಡ್ ಗಿಲ್ಲಿ ನಟ ಅಶ್ವಿನಿ ಗೌಡನ ಸೆಲೆಕ್ಟ್ ಮಾಡ್ತಾರೆ. ರಾಶಿಕಾ ಶೆಟ್ಟಿ ಗಿಲ್ಲಿ ನಟನ ಸೆಲೆಕ್ಟ್ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಅಭಿಷೇಕ್ ನ ಸೆಲೆಕ್ಟ್ ಮಾಡ್ತಾರೆ. ಸ್ಪಂದನ, ಅಭಿಷೇಕ್ ಅಂಡ್ ಕಾವ್ಯ ಶೇವಾ ರಕ್ಷಿತಾ ಶೆಟ್ಟಿನ ಸೆಲೆಕ್ಟ್ ಮಾಡ್ತಾರೆ. ನಾಮಿನೇಷನ್ ಅಲ್ಲಿ ತಗೊಳ್ಳೋ ನೇಮ್ಗೂ ಟಾಸ್ಕ್ ಅಲ್ಲಿ ತಗೊಳ್ಳೋ ಡಿಸಿಷನ್ಗೂ ಮ್ಯಾಚ್ ಆಗಲ್ಲ ಅಂತ ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳ್ತಾರೆ. ಸೊ ಮ್ಯಾಕ್ಸಿಮಮ್ ವೋಟ್ ಅಂದ್ರೆ ರಕ್ಷಿತಾ ಶೆಟ್ಟಿಗೆ 6 ವೋಟ್ ಬರುತ್ತೆ. ಈ ವಾರ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಅಂಡ್ ಕಾವ್ಯ ಶೇವಾನ ನಾಮಿನೇಷನ್ ಮಾಡಿರ್ತಾರೆ. ಅಂಡ್ ಗಿಲ್ಲಿ ನಟ ಅಂಡ್ ಕಾವ್ಯ ಶೇವಾ ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ಮಾಡಿರ್ತಾರೆ. ನಾಮಿನೇಷನ್ ಮಾಡುವಾಗ ಜಗಳ ಕೂಡ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ ಈ ರೀಸನ್ ಇಂದ ಬಿಗ್ ಬಾಸ್ ಕೊಟ್ಟಿರೋ ಬಾಲ್ ಟಾಸ್ಕ್ ಅಲ್ಲಿ ವಿನ್ ಆಗಿರೋ ರಕ್ಷಿತಾ ಶೆಟ್ಟಿ ರಜತ್ ಅಂಡ್ ಚೈತ್ರ ಕುಂದಾಪುರನ ಟಾಸ್ಕ್ ಇಂದ ಹೊರಗಿಡೋದಕ್ಕಿಂತ ಕಾವ್ಯ ಶೇವಾ ಅಂಡ್ ಗಿಲ್ಲಿ ನಟನ ಟಾಸ್ಕ್ ಇಂದ ಹೊರಗಿಡ್ಬೇಕಾಗಿತ್ತು. ಇದ್ರ ಬಗ್ಗೆ ಬಿಗ್ ಬಾಸ್ ಮನೇಲಿ ಡಿಸ್ಕಷನ್ ಕೂಡ ಆಗಿತ್ತು. ಬಿಗ್ ಬಾಸ್ ಆಡಿಯನ್ಸ್ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸ್ವಿಮ್ಮಿಂಗ್ ಪೂಲ್ ಇಂದ ಬಾಲ್ಸ್ ನ ತಂದು ಬಾಕ್ಸ್ಗೆ ಇಡೋ ಟಾಸ್ಕ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅಂಡ್ ಮಾಳು ಆಲ್ಮೋಸ್ಟ್ 20 ಬಾಲ್ಸ್ ತಂದಿದ್ರು. ಬಟ್ ಕಾವ್ಯ ಶೇವಾ ಅಂಡ್ ಗಿಲ್ಲಿ ನಟ ತಂದಿರೋದೇ 1 ಬಾಲ್. ಸೊ ನಾಮಿನೇಷನ್ ಮಾಡುವಾಗ ಕಾವ್ಯ ಶೇವಾ ಗಿಲ್ಲಿ ನಟಗಿಂತ ಬೆಟರ್ ಇದ್ದೀನಿ ಅಂತ ಹೇಳಿರೋ ರಕ್ಷಿತಾ ಶೆಟ್ಟಿ ಈ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಡೇ 1 ಇಂದ ಯಾವ ಟಾಸ್ಕ್ ಆಡಿರೋ ಟಾಸ್ಕ್ ವಿನ್ ಆಗ್ದಲೆ ಇವಾಗ ಚೈತ್ರ ಕುಂದಾಪುರ ಗೆದ್ದಿರೋ ಟಾಸ್ಕ್ ಇಂದ ಸ್ಪಂದನ ಕ್ಯಾಪ್ಟನ್ ಆಗಿರೋದು ಸರಿ ಇಲ್ಲ. ಅಭಿಷೇಕ್ ಅಂಡ್ ಸ್ಪಂದನ ಲಕ್ಕಿಂದನೇ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅನ್ನೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಆಕ್ಚುಲಿ ರಘು ಅಂಡ್ ಅಶ್ವಿನಿ ಗೌಡ, ಮಾಳು ಅಂಡ್ ರಕ್ಷಿತಾ ಶೆಟ್ಟಿ ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಇದ್ರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.